ಗಿಲ್ಲಿ ಅವರ ಸ್ಥಾನವನ್ನ ಯಾರಿಂದಲೂ ಕೂಡ ಫುಲ್ಫಿಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಂಡ್ಯದಿಂದ ಬಂದಂತವ್ರು. ಸೊ ಒಂದು ರಿಯಾಲಿಟಿ ಶೋಗೆ ಜಾತಿಯನ್ನ ತೆಗೆದುಕೊಂಡು ಬರುವುದು ಎಷ್ಟು ಕಂಪ್ಲೇಂಟ್ ಹಂತಕ್ಕೂ ಕೂಡ ಆಗುತ್ತೆ. ಗಿಲ್ಲಿ ಅವರ ಮೇಲೆ ಒಂದು ಕಂಪ್ಲೇಂಟ್ ಆಗುತ್ತೆ. ಜಾತಿ ನೋಡಿ ವೋಟ್ ಬೇಕು ಅನ್ನೋದಾದ್ರೆ ರಾಜಕೀಯ ಪ್ರಭಾವ ಏನಾದ್ರು ಬಿಗ್ ಬಾಸ್ ಮನೆ ಒಳಗೂಡು ಕೂಡ ಕಾಲಿಟ್ಟಿದ್ಯಾ? 37+ crore ಓಟ್ ಅನ್ನ ಗಳಿಸ್ಕೊಂಡಿರುವಂತದ್ದು. ನಮ್ಮ ಜಾತಿಯವರು ಇವ್ರನ್ನ ಗೆಲ್ಸೋಣ, ಇದು ಗಿಲ್ಲಿ ಅವರಿಗೆ ಅಂತ ಅವ್ರ ಫ್ಯಾನ್ಸ್ ಹೇಳ್ತಿರುವಂತದ್ದು. ಕಳೆದ ಸೀಸನ್ ಅಲ್ಲಿ ಹನುಮಂತ ಅವರಿದ್ರು. ಬಿಗ್ ಬಾಸ್ ವಿನ್ನರ್ ನ ಕಿಚ್ಚ ಸುದೀಪ್ ಅವರು ಡಿಸೈಡ್ ಮಾಡ್ತಾರಂತೆ. ಬಿಗ್ ಬಾಸ್ ನಲ್ಲಿ ಜಾತಿ ಯಾಕೆ ಬರಬೇಕು? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಹಿಂದ್ರಾಜ್. ಈಗಾಗಲೇ ಬಿಗ್ ಬಾಸ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಯಾರು ವಿನ್ ಆಗ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಬಿಕಾಸ್ 3 ತಿಂಗಳ ಜರ್ನಿ ನಾಳೆಗೆ ಎಂಡ್ ಆಗ್ತಾ ಇದೆ. ಸಾಕಷ್ಟು ವಿಚಾರವಂತೂ ಈ ಒಂದು 2 ವಾರದಿಂದ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ನಮ್ಮ ಊರವರಪ್ಪ ಇವರು, ಅವ್ರಿಗೆ ನಾವು ಓಟ್ ಹಾಕಬೇಕು, ಇವರು ನಮ್ಮ ಜಾತಿಯವರಪ್ಪ, ಇವ್ರಿಗೆ ಓಟ್ ಹಾಕಬೇಕು ಅನ್ನುವಂತಹ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ. ಸೊ ಒಂದು ರಿಯಾಲಿಟಿ ಶೋನಲ್ಲಿ 24 ಜನ ಬಂದಿದ್ರು. ಅದರಲ್ಲಿ ಟಾಪ್ 6 ಅಲ್ಲಿ 6 ಜನ ಉಳ್ಕೊಂಡಿದ್ದಾರೆ. ಸೊ ಒಂದಷ್ಟು ಪ್ರಭಾವಗಳು ಕೂಡ ಆಚೆಯಿಂದ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು. ಅದರಲ್ಲೂ ಕೂಡ ಕಲರ್ಸ್ ವಾಹಿನಿಯಲ್ಲಿ ವರ್ಕ್ ಮಾಡಿರೋರು ಕೂಡ ಟಾಪ್ 6 ನಲ್ಲಿ ಇದ್ದಾರೆ. ಸೊ ಬಿಗ್ ಬಾಸ್ ಏನಾದರೂ ಅವ್ರನ್ನ ವಿನ್ ಮಾಡಿಸ್ತಾರ ಅನ್ನುವಂತಹ ಮಾತುಗಳು ಕೂಡ ಇವಾಗ ಕೇಳಿ ಬರ್ತಿರುವಂತಹ ಒಂದಷ್ಟು ವಿಚಾರ ಆಗ್ತಾ ಇದೆ. ಸೊ ಎಲ್ರಿಗೂ ಕೂಡ ಒಬ್ರು ಫೇವ್ರೆಟ್ ಸ್ಪರ್ಧಿಗಳು ಅಂತ ಇರ್ತಾರೆ. ಸೊ ಆ ಒಂದು ಫೇವ್ರೆಟ್ ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಹೆಚ್ಚಾಗಿ ಇವಾಗ ಚರ್ಚೆಯಲ್ಲಿರುವಂತಹ ವಿಚಾರ ಒಂದು ಗಿಲ್ಲಿ ಅವರು ಅಂತಾನೆ ಹೇಳಬಹುದು. ಸೊ ಗಿಲ್ಲಿ ಅವರ ಸ್ಥಾನವನ್ನ ಯಾರಿಂದಲೂ ಕೂಡ ಫುಲ್ಫಿಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ಅವರ ಕ್ರೇಜು ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಬಿಗ್ ಬಾಸ್ ಆರಂಭದಿಂದ ಈ ಕ್ಷಣದವರೆಗೂ ಕೂಡ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಈ ಒಂದು ವಾರದಲ್ಲಿ ಸಿಕ್ಕಾಪಟ್ಟೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಒಂದು ಮಂಡ್ಯದಿಂದ ಬಂದಂಥವ್ರು, ಸೊ ಅವ್ರನ್ನ ವಿನ್ ಮಾಡಿಸ್ಬೇಕು ಅನ್ನುವಂತಹ ಮಾತು. ಆ ನಂತರದಲ್ಲಿ ಅಶ್ವಿನಿ ಅವರ ವಿಚಾರಕ್ಕೆ ಬಂದ್ರೆ ಅಶ್ವಿನಿ ಅವರು ಕೂಡ ಒಂದು ಪ್ರಭಾವ ಇದೆ, ಆಚೆ ಹೆಚ್ಚಾಗಿ ಅವ್ರನ್ನ ಜನ ಇಷ್ಟಪಡ್ತಿದ್ದಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಒಂದು ರಿಯಾಲಿಟಿ ಶೋಗೆ ಜಾತಿಯನ್ನ ತೆಗೆದುಕೊಂಡು ಬರುವುದು ಎಷ್ಟು ಸರಿ ಅನ್ನುವಂಥದ್ದು ಈ ಕ್ಷಣಕ್ಕೆ ಚರ್ಚೆ ಆಗ್ತಿರುವಂತಹ ಒಂದಷ್ಟು ವಿಚಾರವಾಗಿದೆ. ಈ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಹೆಚ್ಚಾಗಿ ವಿವಾದಗಳು ಸೃಷ್ಟಿಯಾಗಿದೆ. ಅದು ಕೂಡ ಅಶ್ವಿನಿ ಅವರ ವಿಚಾರದಲ್ಲಿ ನಾವು ನೋಡಬಹುದು. ಅವರು ರಕ್ಷಿತಾಗೆ ಎಸ್ ಕ್ಯಾಟಗರಿ ಎನ್ನುವಂತಹ ಒಂದು ಪದವನ್ನ ಬಳಸಿರ್ತಾರೆ. ಅದು ಕೂಡ ಬಹುದೊಡ್ಡ ಚರ್ಚೆ ಆಗುತ್ತೆ, ಕಂಪ್ಲೇಂಟ್ ಹಂತಕ್ಕೂ ಕೂಡ ಆಗುತ್ತೆ. ಆ ನಂತರದಲ್ಲಿ ರಿಷಾ ಅವರ ಒಂದು ಬಟ್ಟೆಯನ್ನ ಗಿಲ್ಲಿ ಅವರು ಎಸ್ದ್ರು ಅನ್ನುವಂತಹ ಒಂದು ಕಾರಣಕ್ಕಾಗಿ ಸೊ ಅಲ್ಲಿ ಸಮಥಿಂಗ್ ಏನೋ ಒಂದು ನಡೆಯುತ್ತೆ. ಅವಾಗಲೂ ಕೂಡ ಗಿಲ್ಲಿ ಅವರ ಮೇಲೂ ಒಂದು ಕಂಪ್ಲೇಂಟ್ ಆಗುತ್ತೆ. ಆಚೆ ಮಹಿಳಾ ಆಯೋಗದವರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆಯೋಗದವರೆಲ್ಲ ಕೆಲವೊಂದಷ್ಟು ಮಹಿಳೆಯರು ಒಂದು ಕಂಪ್ಲೇಂಟ್ ಅನ್ನು ಕೊಡುವಂತಹ ಕೆಲಸ ಕೂಡ ಮಾಡಿರ್ತಾರೆ. ಆ ನಂತರದಲ್ಲಿ ಸದ್ಯಕ್ಕೆ ಈಗ ಅಂತ ನೋಡೋದಾದ್ರೆ ಒಂದಷ್ಟು ಚರ್ಚೆಗಳು ಹೆಚ್ಚಾಗ್ತಾ ಇದೆ. ಗಿಲ್ಲಿ ಅವರ ಕ್ರೇಜ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ರೀಸೆಂಟಾಗಿ ಕನ್ನಡ ಪರ ಹೋರಾಟ ಮಾಡುವಂಥವ್ರು, ಹೋರಾಟಗಾರರ ನಡುವೆ ಕೂಡ ಇದೊಂದು ಜಟಾಪಟಿ ಕೂಡ ನಡೀತಾ ಇರುವಂಥದ್ದು ಕೂಡ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಸೊ ಇವರಿಗೆ ವೋಟ್ ಮಾಡಿ, ನಿಮ್ಮವ್ರನ್ನ ನೀವು ಬೆಂಬಲಿಸಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಸೊ ಹಾಗಾದ್ರೆ ಗೇಮ್ ಆಡುವಂಥವರ ಅರ್ಹತೆ ಏನು? ಹಾಗಾದ್ರೆ ಜಾತಿ ನೋಡಿ ವೋಟ್ ಬೇಕು ಅನ್ನೋದಾದ್ರೆ ರಿಯಾಲಿಟಿ ಶೋ ಯಾಕೆ ಮಾಡಬೇಕು? ರಿಯಾಲಿಟಿ ಶೋನಲ್ಲಿ ಒಬ್ಬ ವಿನ್ನರ್ ಅಂತ ಇಂಥವ್ರನ್ನೇ ಯಾಕೆ ಗುರುತಿಸ್ಬೇಕು? ಬೇಡವಲ್ವಾ? ಅವರಿಗೋಸ್ಕರ ಒಂದು ರಿಯಾಲಿಟಿ ಶೋನ ಅವರು ಯಾಕೆ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತು ಕೂಡ ಬರ್ತಾ ಇದೆ. ಅಂದ್ರೆ ಈ ಜಾತಿ ಆಗಿರಬಹುದು, ಹಣ ಆಗಿರಬಹುದು, ರಾಜಕೀಯ ಪ್ರಭಾವ ಏನಾದ್ರು ಬಿಗ್ ಬಾಸ್ ಮನೆ ಒಳಗೂಡು ಕೂಡ ಕಾಲಿಟ್ಟಿದ್ಯಾ? ಈ ಒಂದು ಪ್ರಶ್ನೆ ಸದ್ಯಕ್ಕೆ ಚಾಲ್ತಿಯಲ್ಲಿ ಇರುವಂತದ್ದು. ಇನ್ನೇನು ಬಿಗ್ ಬಾಸ್ ಮುಗ್ದೇ ಹೋಯ್ತು. ಸೀಸನ್ 12 ಟಾಪ್ 3ಗೆ ಯಾರು ಬರ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಫೈನಲಿ ಒಂದು ವೋಟಿಂಗ್ಸ್ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. ಆ ವೋಟಿಂಗ್ಸ್ ನಲ್ಲಿ 37+ crore ಓಟ್ ಅನ್ನ ಗಳಿಸ್ಕೊಂಡಿರುವಂತದ್ದು. ಅತಿ ಹೆಚ್ಚು ಈ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ಅತಿ ಹೆಚ್ಚು ಓಟ್ ಅನ್ನ ಗಳಿಸ್ಕೊಂಡಿರುವಂತವ್ರು ಒಬ್ರು ಅಂತ ಅಧಿಕೃತವಾದಂತಹ ಪೇಜ್ ನಲ್ಲಿ ಕಲರ್ಸ್ ಕನ್ನಡದಲ್ಲಿ ಹಾಕೊಂಡಿರುವಂತದ್ದು ಕೂಡ ನೋಡಬಹುದು. ಓಕೆ, ಒಂದು PR ಇಟ್ಕೊಂಡು ಅವ್ರ ಕಡೆ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಅವ್ರು ಗೆಲ್ಬೇಕಾಗಿರುತ್ತೆ. ಫೈನಲಿ ಅದೇ ಅವರ ಒಂದು ಅಲ್ಟಿಮೇಟ್ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಅವರು ಪ್ರಚಾರ ಮಾಡಲೇಬೇಕಾಗುತ್ತೆ. ಆದ್ರೆ ಅವರ ಬೆಂಬಲಿಗರು ಹಾಗೆ ಅವರನ್ನ ಇಷ್ಟಪಡುವಂಥವ್ರು, ನಮ್ಮ ಜಾತಿಯವರು ಇವ್ರನ್ನ ಗೆಲ್ಸೋಣ, ನಾವು ಸಾಕಷ್ಟು ಜನ ಇದ್ದೀವಿ ನಮ್ಮ ರಾಜ್ಯದಲ್ಲಿ, ಸೊ ಅವರಿಗೆ ನೀವೆಲ್ಲ ಓಟ್ ಹಾಕಿ. ಈಗ ಈ ಒಂದು ವಿಚಾರ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಗಿಲ್ಲಿ ಅವರಿಗಿರುವಂತಹ ಕ್ರೇಜು ಅದೇನು 37 ಕೋಟಿ ಓಟ್ ಬಂದಿದ್ಯೋ ಅದು ಗಿಲ್ಲಿ ಅವರಿಗೆ ಅಂತ ಅವ್ರ ಫ್ಯಾನ್ಸ್ ಹೇಳ್ತಿರುವಂಥದ್ದು. ಬಿಕಾಸ್ ನಾವೇ ನೋಡ್ತೀವಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಆಚೆ ಹೋಗಿರಬಹುದು, ನಾವೆಲ್ಲ ಒಂದ್ ಕಡೆ ಪ್ರೋಗ್ರಾಮ್ಗೆ ಹೋಗಿರ್ತೀವಿ, ಎಲ್ಲಾ ಕಡೆಯೂ ಕೂಡ ಗಿಲ್ಲಿ 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 ಅಂತ ಕಿರಿಚ್ತಾ ಇರ್ತಾರೆ. ಸೊ ಈ ಒಂದು ಕ್ರೇಜ್ ಇದೆಯಲ್ಲವಾ, ಈ ಕ್ರೇಜ್ಗೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟೋಕೆ
ಸಾಧ್ಯನೇ ಇಲ್ಲ. ಸೊ ಆ ಕ್ರೇಜ್ ಇರೋದು ಗಿಲ್ಲಿ ಅವರಿಗೆ ಮಾತ್ರ. ಅಂದ್ರೆ ಇದು ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿಯ ಒಂದಷ್ಟು ಕ್ರೇಜ್ ಪಡ್ಕೊಂಡಿರುವಂತದ್ದು ಬಹಳ ವಿಶೇಷ ಅನ್ಸುತ್ತೆ. ಕಳೆದ ಸೀಸನ್ ಅಲ್ಲಿ ಹನುಮಂತ ಅವರಿದ್ರು, ಆದ್ರೆ ಅವರಿಗೆ ಓಟ್ ಬಂದದ್ದು 5 ಕೋಟಿ. ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಅವರು ಇದ್ದಾರೆ. ಸೊ ಯಾರಿಗೆ ಅಂತ ಕಲರ್ಸ್ ಪೇಜ್ ನಲ್ಲಿ ಹಾಕೊಂಡಿಲ್ಲ. ಸೊ ಅಲ್ಲಿ ಟಾಪ್ 1ಗೆ 37+ ಕೋಟಿ ಓಟ್ ಬಿದ್ದಿದೆಯಂತೆ. ಟಾಪ್ 2ಗೆ ಒಂದು ಕಡಿಮೆ ಅಂತರದಲ್ಲಿ, ಅಂದ್ರೆ ಅದೇ ಒಂದು 36-35 ಕೋಟಿನ ಓಟು ಬಿದ್ದಿರುತ್ತೆ, ಕಡಿಮೆ ಅಂತರದಲ್ಲಿ ಇದೆಯಂತೆ. ಸೊ ಇದು ಕೂಡ ನಾವು ಈ ಸೀಸನ್ ಅಲ್ಲಿ ಒಂದು ವಿಶೇಷ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನೊಂದು ವಿಶೇಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಈ ಸೀಸನ್ ಅಲ್ಲಿ ಅಂತಲ್ಲ, ಪ್ರತಿ ಸೀಸನ್ ಅಲ್ಲಿ ಕೂಡ ಬಿಗ್ ಬಾಸ್ ವಿನ್ನರ್ನ ಕಿಚ್ಚ ಸುದೀಪ್ ಅವರು ಡಿಸೈಡ್ ಮಾಡ್ತಾರಂತೆ. ಫಸ್ಟ್ ಆಫ್ ಆಲ್ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ನ ಹೋಸ್ಟ್ ಆಗಿದ್ದಾರೆ. ಆ ಕೆಲಸವನ್ನ ಮಾತ್ರ ಅವರು ಮಾಡುವಂಥದ್ದು. ಯಾರು ತಪ್ಪಿದ್ಯಾ ಅವರಿಗೆ ಹೇಳುವಂತಹ ಪ್ರಯತ್ನ ಮಾಡ್ತಾರೆ, ನೀವು ತಿದ್ಕೊಳ್ಳಿ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾರೆ. ಆ ನಂತರದಲ್ಲಿ ಏನಾದ್ರೂ ಬದಲಾವಣೆ ಬೇಕಾ ಅವ್ರು ಹೇಳ್ತಾರೆ. ಕಳೆದ ಸೀಸನ್ ಅಲ್ಲಿ ಕೂಡ ಅವ್ರು ಹೇಳಿದ್ರು, ನಾನು ಮುಂದಿನ ಸೀಸನ್ ಇಂದ ನಾನು ಕೆಲಸ ಮಾಡೋದಿಲ್ಲ, ನಾನು ಹೋಸ್ಟ್ ಮಾಡೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ವ್ಯಕ್ತವಾಗಿತ್ತು. ಬಟ್ ಅವರಿಗೆ ಏನ್ ಇಷ್ಟ ಆಗ್ತಿಲ್ಲ ಅದನ್ನ ಹೇಳಿ ಅವರು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಬಟ್ ಈ ಒಂದು ನಿರ್ಧಾರ ಕಂಪ್ಲೀಟ್ ಆಗಿ ಟೀಮ್ದಾಗಿರುತ್ತೆ, ಒಂದು ದೊಡ್ಡವರ ಒಂದು ತೀರ್ಮಾನ ಆಗಿರುತ್ತೆ. ಸುದೀಪ್ ಸರ್ ಅವರು ಕೂಡ ಒಂದು ಪಾರ್ಟ್ ಆಗಿರ್ತಾರೆ ಅನ್ನೋದು ಬಿಟ್ರೆ, ಅವರೇ ಕಂಪ್ಲೀಟ್ ಆಗಿ ವಿನ್ನರ್ ಯಾರು, ರನ್ನರ್ ಅಪ್ ಯಾರಾಗಬೇಕು, ಈ ವಾರ ಇವರು ಮನೆಯಿಂದ ಹೋಗ್ಬೇಕು ಅನ್ನುವಂತಹ ನಿರ್ಧಾರವನ್ನ ಸುದೀಪ್ ಅವರು ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಬಟ್ ಒಂದಷ್ಟು ಬೇಡದಲ್ಲೇ ಇರುವಂತಹ ವಿಚಾರ ನಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಹೋಗುವಂತಹ ಒಂದು ವಿಚಾರ ಆಗ್ತಾ ಇದೆ. ಇವೆಲ್ಲವೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟದ್ದು. ಓಕೆ, ಈಗ ಜಾತಿ ವಿಚಾರಕ್ಕೆ ಬಂದಾಗ, ಬಿಗ್ ಬಾಸ್ನಲ್ಲಿ ಜಾತಿ ಯಾಕೆ ಬರಬೇಕು? ಒಬ್ಬ ಸಾಮಾನ್ಯವಾಗಿರುವಂತಹ ಹಳ್ಳಿ ಹುಡುಗ ಬಿಗ್ ಬಾಸ್ನಲ್ಲಿ ಬಂದು ಆಟನ ಆಡಿ ಎಲ್ಲರಿಗೂ ಕೂಡ ಟಕ್ಕರ್ ಕೊಟ್ಕೊಂಡು ಅಲ್ಲಿರೋದೇ ಒಂದು ಗ್ರೇಟ್ ಆದಂತಹ ವಿಚಾರ. ಅದರಲ್ಲೂ ಕೂಡ ಅಷ್ಟು ಜನರ ಒಂದು ಪ್ರೀತಿಯನ್ನ ಸಂಪಾದನೆ ಮಾಡಿ, ಅಷ್ಟು ಅಂದ್ರೆ ಪುಟ್ಟ ಮಕ್ಕಳಿಗೂ ಕೂಡ ಗಿಲ್ಲಿಯವರೇ ಇವಾಗ ಫೇವ್ರೇಟ್ ಆಗಿದ್ದಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಒಂದಷ್ಟು ಕ್ರೇಜನ್ನು ಕೂಡ ಬಿಲ್ಡ್ ಮಾಡಿರ್ಬೇಕಾದ್ರೆ, ಜಾತಿ ಅನ್ನೋದು ಯಾಕೆ ವರ್ಕ್ ಆಗಬೇಕು ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತದೆ. ಜನರ ಅಭಿಪ್ರಾಯ ಕೂಡ ಇದೇ ಆಗ್ತಿದೆ, ಜಾತಿ ನೋಡಿ ವೋಟ್ ಹಾಕಬೇಡಿ ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಆಗ್ತಾ ಇದೆ. ಸೊ ಗೊತ್ತಿಲ್ಲ ಸದ್ಯಕ್ಕೆ ಏನಾಗ್ತಾ ಇದೆ, ಏನಾಗುತ್ತೆ ಅಂತ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಜಾತಿ ರಾಜಕೀಯ ವರ್ಕ್ ಆಗಲ್ಲ ಅನ್ನೋದು ಪ್ರತಿ ಸೀಸನ್ ಅಲ್ಲೂ ಕೂಡ ಪ್ರೂವ್ ಆಗ್ತಾ ಬಂದಿದೆ. ಸೊ ಈ ಸೀಸನ್ ಅಲ್ಲೂ ಕೂಡ ಅದೇ ರೀತಿ ಪ್ರೂವ್ ಆಗುತ್ತೆ ಅನ್ನೋದು ಎಲ್ಲರೂ ಕೂಡ ನಂಬಿರುವಂತಹ ಒಂದು ವಿಷಯ ಆಗಿದೆ. ಸೊ ಕಾದು ನೋಡೋಣ, ಇನ್ನೇನು ಫಿನಾಲೆಗೆ ಕೌಂಟ್ ಡೌನ್ ಆರಂಭವಾಗಿದೆ, ಯಾರು ವಿನ್ ಆಗ್ತಾರೆ ಅಂತ. ಸೊ ನಾಳೆ 10ರಿಂದ 11 ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ. ನಿಮ್ಮ ಫೇವ್ರೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ಇನ್ನೂ ಟೈಮ್ ಇದೆ, ನೀವು ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.